ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತ ಬಾಂಧವರಿಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ. ಇಂದು ಮೊದಲನೇದಾಗಿ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ 700 ರೂಪಾಯಿದಿಂದ 2000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಪುಣೆಯಲ್ಲಿ 500 ರೂಪಾಯಿದಿಂದ 1800 ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1400 ರೂಪಾಯಿದಿಂದ 2400 ರೂಪಾಯಿ. 1400ದಿಂದ 2400 ಒಂದು ಕ್ವಿಂಟಲ್ಗೆ. ಬಾದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1200ದಿಂದ 1800. ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1000 ರೂಪಾಯಿದಿಂದ 2000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ 1400ದಿಂದ 2200. 1400 ರೂಪಾಯಿದಿಂದ 2200 ಹುಬ್ಬಳ್ಳಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಮೈಸೂರಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1000 ರೂಪಾಯಿದಿಂದ 2200. 1000ದಿಂದ 2200 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ರಾಯಚೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ 1400ದಿಂದ 2200. 1400ದಿಂದ 2200 ರೂಪಾಯಿ ರಾಯಚೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಸೊಲ್ಲಾಪುರದಲ್ಲಿ ನೋಡ್ಬೋದು 1000ದಿಂದ 2600 ರೂಪಾಯಿ. ಹಾಗೆ ಕರಾಡದಲ್ಲಿ ನೋಡೋದಾದರೆ ಮಹಾರಾಷ್ಟ್ರ ಕರಾಡದಲ್ಲಿ 500 ರೂಪಾಯಿದಿಂದ 1400. ಸಾಂಗ್ಲಿಯಲ್ಲಿ 500 ರೂಪಾಯಿದಿಂದ 1900 ರೂಪಾಯಿ. 500 ರೂಪಾಯಿದಿಂದ 1900 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ ಸಾಂಗಲಿಯಲ್ಲಿ. ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ 1200ದಿಂದ 2000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಈರುಳ್ಳಿಯ ಗುಣಮಟ್ಟ ಹಾಗೂ ತೇವಾಂಶದ ಮೇಲೆ ದರವು ಬದಲಾಗಬಹುದು ನೋಡಿ ರೈತರೇ.